ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸೋದಕ್ಕೂ ಹೀಗೆ ಹೊರದೇಶದಲ್ಲಿ ನಮ್ಮ ಕರ್ನಾಟಕ ಬಾವುಟನ ಇಟ್ಟು ಇಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತು. ಬಸ್ಸಲ್ಲಿ ಈ ತರ ಹ್ಯಾಂಗಿಂಗ್ ಚಾರ್ಜಿಂಗ್ ಪೋರ್ಟ್ನ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಆಕ್ಚುಲಿ ಈ ತರದೊಂದು ಈವೆಂಟ್ಸ್ ಅಲ್ಲೇ ನಮಗೆ ಟ್ರೆಡಿಷನಲ್ ಡ್ರೆಸ್ನ ಹಾಕೋದಕ್ಕೆ ಚಾನ್ಸ್ ಸಿಗೋದು, ಆದ್ರೆ ಈ ಜರ್ಮನ್ ಚಳಿಗೆ ಅದೆಲ್ಲ ಆಗಲ್ಲ ಅಂತ ನಾನು ನನ್ನ ಫ್ರೆಂಡು ಈವೆಂಟ್ ನಡೀತಿದ್ದು ಫ್ರಾಂಕ್ಫರ್ಟ್ ಅಲ್ಲಿ. ಅಂಡ್ ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ ಊಟದ ಟೈಮ್ ಆಗಿತ್ತು. ಸೊ ಫಸ್ಟ್ ಊಟಕ್ಕೆ ಹೋದ್ವಿ. ಅಂಡ್ ಈ ಊಟಕ್ಕೆ ನಾವು ಕೊಟ್ಟಿದ್ದು €12 ಅಂದರೆ ₹1200. ಏನು ಮಾಡೋಕ್ಕಾಗಲ್ಲ, ಯೋಗಿ ಕೇಳ್ಕೊಂಡಿದ್ದು ಯೋಗಿಗೆ, ಭೋಗಿ ಕೇಳ್ಕೊಂಡಿದ್ದು ಭೋಗಿಗೆ. ಎಲ್ಲರೂ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ರೆ ನಾವು ಮಾತ್ರ ಫ್ರೆಂಡ್ಸ್ ಹೋಗಿದ್ವಿ. ಆ್ಯಕ್ಚುಲಿ ಎಲ್ಲೋ ಬೆರಳೆಣಿಕೆಯಷ್ಟು ಸ್ಟೂಡೆಂಟ್ಸ್ನ ನಾನು ನೋಡಿದ್ದು. ಅದೇ ಇಂಡಿಯಾದಲ್ಲಿದ್ದಾಗ ಇಂಜಿನಿಯರಿಂಗ್ ಟೈಮಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕನ್ನಡ ರಾಜ್ಯೋತ್ಸವದ ದಿನ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಆ DJ ಟಪಾಂಗೋಚಿ ಮಾಡಿಕೊಂಡು ಮನ್ಸು ಬಿಚ್ಚಿ ಕುಣಿದಿದ್ದು ನೆನಪಾಗ್ತಾ ಇತ್ತು ನನಗೆ. ಹೊಸ ಕ್ಯಾರೆಕ್ಟರ್ ಮನೀಷಾ. ಸರಿ, ಇವತ್ತಿಗಿಷ್ಟೇ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ